ನಮ್ಮ ಸಂಕಲ್ಪ ಏನೈತಪ್ಪ ಅಂದ್ರೆ ಕರ್ನಾಟಕವನ್ನು ಇಡೀ ದೇಶನಾಗ ನಂಬರ್ 1 ಮಾಡಿ. ಹಾಗೆ ಬಿಜಾಪುರಿಗೆ ಹೆಂಗೆ ಮಾಡಿ ನೋಡ್ರಿ ಎಲ್ಲ ಕೊಡಂಗಾಗೈತಿಲ್ಲ ಬಿಜಾಪುರ. ನಿಮ್ಮ ಊರಾಗ ಇಂಡಿ ತಾಲೂಕದಾಗ ಒಂದರ ಚಂದ ರೋಡ್ ತೋರಿಸ್ರಪ್ಪ, 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ನಿಮ್ಗೆ. 1,00,000 ಇಂಡಿ ತಾಲೂಕದಾಗ ಒಂದು ಒಳ್ಳೆ ರಸ್ತೆ ಐತೆ ತೋರಿಸ್ಬಿಡ್ರಿ. ಒಂದರ ರೋಡ್ ಚಲೋ ಅದಾವ ಏನ್ರಿ ನೋಡಿ 5,000 ಕೋಟಿ ಮುಖ್ಯಮಂತ್ರಿ ಹೇಳಿದ ಉದ್ಘಾಟನೆ ಎಲ್ಲಿ ಹೋಯ್ತದ ಉದ್ಘಾಟನೆ ವಿಮಾನದೇ ಹೋಗಿ ಏನೂ ಇಲ್ಲ. ಇವತ್ತ ಮುಂಜಾನೆ ನಾನು ಇಂಡಿ ಊರು ಬಂದ ಕೂಡ ದಡಲ್ 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 ಚಾಲು ಆಯ್ತು. ತಾಂಬಾ ಬರುತ್ತಲ್ಲ ದಡಲ್ 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 ದಡಲ್. ಅದೊಂದು ರೋಡ್ ಮಾಡ್ಲಾಕತ್ತಾರ. ಯಾರು ಮಾಡ್ಲಾಕತ್ತಾರ ಗುರ್ತೈತೆ ಅನ್ನೋದು. ಇಲ್ಲೊಂದು ರೋಡ್ ನಡೆದೈತ್ಲ ನರೇಂದ್ರ ಮೋದಿ ಮಾಡ್ಲಾಕತ್ತಾರ. ಇವ್ರೇನು ಕಿಸಿಲಾಕತ್ತಾರಪ್ಪ. ಮಾತೆತ್ತಿದ್ರೆ 5,000 ಕೋಟಿ ತಂದಿನಿ, 8,000 ಕೋಟಿ ತಂದಿನಿ. ಹೆಂಗಾಗ್ಬಿಟ್ಟೈತೆ ಅಂದ್ರೆ ಏನೂ ರೊಕ್ಕನೇ ಇಲ್ಲ. ನಮ್ಮ ಸರ್ಕಾರ ಇತ್ತು ಬೆದರಿಸಿ ಯಡಿಯೂರಪ್ಪಗೆ ಬೆದರಿಸಿ ರೊಕ್ಕ ತಾನಿ. ನೀ ಕತೆ ಹೇಳಬೇಡ, ನೀನು ಗುರ್ತೈತಿ, ನೀ ನನ್ನ ಮಂತ್ರಿ ಮಾಡೋದಿಲ್ಲ, ಸುಮ್ಮನೆ ರೊಕ್ಕ ಕೊಡು ಮಾರ್ಯ. ನೀ ಏನು ಹಚ್ಚಿ ಗೋಳ. ನಾ ಹೋದೆ ಅಂದ್ರೆ ಯಡಿಯೂರಪ್ಪ ಎದಕ್ಕೆ ಬಂದೆಪ್ಪ ಸೈ ಮಾಡಿ ಸುಮ್ಮತ. ಮುಂದೆ ಬೊಮ್ಮಾಯಿ ಬಂದ, ಭಾಳ ಕಲಾಕಾರ ಬೊಮ್ಮಾಯಿ ಸರ್. ಬರಿಗೋಡು ಏನು ಬರ್ರಿ ನಾಟಕ ಮಾಡ್ಬೇಕು. ಇಲ್ಲ ನಿಮ್ಮ ಜೊತೆ 5 ಮಿನಿಟ್ ಮಾತಾಡೋದು. ಎಲ್ಲರೂ ಹೊರಗೆ ಹೋಗ್ರು. ನೀವು ಹೋಗ್ರು ಹೋಗಿ ಬಾಗಲ ಹಾಕೋದು. ಹಿಂಗೆ ಬಾಗಲಾಕಿ ಏನಾರು ಹೇಳ್ತಾರ ಅಂದ್ರೆ ಗೌಡ್ರ ಅಮಿತ್ ಶಾ ಅವ್ರ ಕೂಡ ಮಾತಾಡೀನಿ, ನಿಮ್ಮದು ಮಂತ್ರಿ ಮಾಡೋದು ಫಿಕ್ಸ್ ಆಗೈತಿ. ನಾ ಹೇಳ್ತಿದ್ದೆ ಇದೇನು ಕತ್ತಿ ಹೊಡಿಬೇಡ, ಮಂತ್ರಿ ಯಾವ ಮಗ್ ಬೇಕಾಗೈತಿ, ಇಲ್ಲ 50 ಕೋಟಿ ರೂಪಾಯಿ ಸಹಿ ಮಾಡು, ನಾನು ಮತಕ್ಕೆ ಸೇತು ಉತ್ತಾರ ಆದ್ರೆ ಸಾಕು, ನಾ ಮಂತ್ರಿ ಆಗಲಿ ಬಿಡಲಿ. ಮೊದಲ ಕೆಂಪು ಲೈಟ್ ಇತ್ತು ನಮ್ಮ ತಲೆ ಮ್ಯಾಗ ಮಂತ್ರಿ ಇದ್ದಾಗ. ಆ ಕೆಂಪು ಲೈಟ್ ಮೋದಿಯವ್ರು ಕಸ್ಕೊಂಡ್ಬಿಟ್ಟಾರೆ. ಅದಕ್ಕೆ ಕೆಂಪು ಲೈಟ್ ಒಂದೇ ಇಲ್ಲ ನಮಗೆ. ಹಿಂಗೆ ಹೇಳಿ ಕೆಲಸ ಮಾಡ್ಕೊಂಡೆ. ಅದಕ್ಕೆ ಮುಂದಿನ ದಿವಸನಾಗ ನಮ್ಮ ಸಂಕಲ್ಪ ಏನೈತಪ್ಪ ಅಂದ್ರೆ ಕರ್ನಾಟಕವನ್ನು ಇಡೀ ದೇಶನಾಗ ನಂಬರ್ 1 ಮಾಡಿ. ನೀರಾವರಿ ಆದ್ರೆ ಮುಗಿತಲ್ಲ, 10 ತಾಸು ಕರೆಂಟ್ ಕೊಟ್ರೆ ಮುಗಿತಲ್ಲ, ರೈತರದು 4 ಲಕ್ಷ ಜನರಿಗೆ ಉದ್ಯೋಗ ಸಿಕ್ಕರೆ ಮುಗಿತಲ್ಲ. ಕರ್ನಾಟಕ ತಾನೇ ಸಮೃದ್ಧಿ ಆಗ. ನಾ ರೊಕ್ಕ ತಿನ್ಲಿಕ್ಕಂದ್ರೆ 1,000 ಕೋಟಿ ರೂಪಾಯಿ ರೊಕ್ಕ ಉಳಿತೈತಿ. ಇವತ್ತು ಕೃಷ್ಣ ಅನ್ನುವಂಥದ್ದು ಏನಾಗೈತಿ, ಎಲ್ಲರಿಗೂ ಅಕ್ಷಯಪಾತ್ರ ಆಗೈತಿ. ವಿಧಾನಸಭೆ ಒಳಗೆ ಮಾತಾಡಬೇಕು. ಕೆಲವು ಮಂದಿ ಬುದ್ಧಿ ಹೇಳಕ್ಕೆ ಬರ್ತಾರೆ. ಇಂಡಿಯಾಗ ಒಬ್ಬರು ಇವತ್ತು ಗೌಡ್ರು ಬುದ್ಧಿ ಹೇಳಕ್ಕೆ ಗೌಡ್ರಿ ಯಾರಿಗೂ ಬೇಯಬೇಡ್ರಿ ಅಂದ್ರೆ ಆರಾಮ್ ಇರ್ತೀನಿ. ಯಾರೂ ಏನು ಕೆಲಸ ಮಾಡೋದಿಲ್ಲ. ಸರ್ಕಾರ ನಡಗಬೇಕು. ಈಗ ವಿಧಾನಸಭೆದಾಗ ಯಾರು ಮಾತಾಡ್ತಾರಪ್ಪ? ಯಾರು ಮಾತಾಡ್ತಾರೆ ವಿಧಾನಸಭೆದಾಗ? ಈಗ ನಾವು ಒಬ್ಬನೇ ಮಾತಾಡ್ತೀನಿ. ಸಿದ್ದರಾಮಯ್ಯ ನಮಗೆ ಜಂಗಿನ ಕಾಲಿ ಕುಸ್ತಿರ್ತದೆ. ಮಿಸ್ಟರ್ ಯತ್ನಾಳ್, ನೀನು BJP ಉಚ್ಚಾಟ ಮಾಡ್ಯಾರ, ಎಕ್ಸ್ಪೆಲ್ ಮಾಡ್ಯಾರ, ಕುಳಿತುಕೋ ಅಂದರು. ಅಂದೆ ಸಿದ್ದರಾಮಯ್ಯನವ್ರೆ, ನಿಮ್ಮನ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರಲ್ಲ ಅಂದರು. ಏನಾ